ಏನು ಮಾಡಿದರೇನು ಭವ ಇಂಗದು, ಏನು ಮಾಡಿದರೇನು ಭವ ಇಂಗದು, ಏನು ಮಾಡಿದರೇನು ಭವ ಇಂಗದು. ದಾನವಾಂತಕ ನಿನ್ನ ದಯ ಕಾಣೋ ತನಕ ಏನು ಮಾಡಿದರೇನು ಭವ ಇಂಗದು. ದಾನವಾಂತಕ ನಿನ್ನ ದಯ ಕಾಣೋ ತನಕ ಏನು ಮಾಡಿದರೇನು ಭವ ಇಂಗದು. ದಾನವಾಂತಕ ನಿನ್ನ ದಯವಾಗೋ ತನಕ ಏನು ಮಾಡಿದರೇನು ಭವ ಇಂಗದು. ದಾನವಾಂತಕ ನಿನ್ನ ದಯವಾಗೋ ತನಕ ಏನು ಮಾಡಿದ್ದರೇನು ಭವ ಇಂಗದು. ಧ್ಯಾನವನು ಮಾಡಿದೆ, ಮೌನವನು ತಾಳಿದೆ. ಧ್ಯಾನವನು ಮಾಡಿದೆ, ಮೌನವನು ತಾಳಿದೆ. ಮಹಾಪುರುಷಾರ್ಥಕ್ಕೆ ಮನವನಿಟ್ಟೆ, ಧ್ಯಾನವನು ಮಾಡಿದೆ, ಮೌನವನು ತಾಳಿದೆ. ಮಹಾಪುರುಷಾರ್ಥಕ್ಕೆ ಮನವನಿಟ್ಟೆ, ಧ್ಯಾನವನು ಮಾಡಿದೆ, ಮೌನವನು ತಾಳಿದೆ. ಮಹಾಪುರುಷಾರ್ಥಕ್ಕೆ ಮನವನಿಟ್ಟೆ, ಅನಾಥ ಬಂಧು ಶ್ರೀ ಪುರಂದರ ವಿಠಲನೇ. ಅನಾಥ ಬಂಧು ಶ್ರೀ ಪುರಂದರ ವಿಠಲನೇ. ಅನಾಥ ಬಂಧು ಶ್ರೀ ಪುರಂದರ ವಿಠಲನೇ. ಧ್ಯಾನಿಸುವರೊಡಗೂಡಿ ವಿಠಲನ, ವಿಠಲನ ಧ್ಯಾನಿಸುವರ್ ಒಡಗೂಡಿ ನೆಲೆ ಕಾಣೋ ತನಕ. ಅನಾಥ ಬಂಧು ಶ್ರೀ ಪುರಂದರ ವಿಠಲನ ಧ್ಯಾನಿಸುವರೊಡಗೂಡಿ ನೆಲೆ ಕಾಣೋ ತನಕ ಏನು ಮಾಡಿದ್ದರೇನು ಭವ ಇಂಗದು. ದಾನವಾಂತಕ ನಿನ್ನ ದಯವಾಗೋ ತನಕ ಏನು ಮಾಡಿದ್ದರೇನು ಭವ ಇಂಗದು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ
ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ ಆನಂದಮಾನಂದಕರಂ ಪ್ರಸನ್ನಂ ಧ್ಯಾನಸ್ವರೂಪಂ ನಿಧಬೋಧಯುಕ್ತಂ ಯೋಗೀಂದ್ರಮೇಢ್ಯಂ ಭವರೋಗವೈದ್ಯಂ ಶ್ರೀಮದ್ಗುರುಂ ನಿತ್ಯಮಹರ್ನಮಾಮಿ. ಓಂ ನಮೋ ಬ್ರಹ್ಮವಿದ್ಯಾ ಸಂಪ್ರದಾಯಕರ್ತೃಭ್ಯಃ. ಓಂ ನಮೋ ಬ್ರಹ್ಮವಿದ್ಯಾ ಗುರುಭ್ಯಃ. ನಮೋ ಬ್ರಹ್ಮವಿದ್ಯಾ ಸಂಪ್ರದಾಯಕರ್ತೃಭ್ಯಃ. ವಂಶಋಷಿಭ್ಯಃ ಸರ್ವಋಷಿಭ್ಯಃ ಶ್ರೀನಮೋ ಗುರುಭ್ಯಃ. ಶ್ರೀನಮೋ ಗುರುಭ್ಯಃ. ಶ್ರೀನಮೋ ಗುರುಭ್ಯಃ. ಅಂಬ ತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣೀ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಇದುವರೆಗೆ ನಾವು ಭಗವದ್ಗೀತಾ ಜ್ಞಾನ ಅಭ್ಯಾಸದ ಅತ್ಯಂತ ರೋಚಕವಾಗಿರುವಂತಹ ದೃಶ್ಯಮಯವಾಗಿರುವಂತಹ ವಿಶ್ವರೂಪ ದರ್ಶನವನ್ನು ನೋಡುತ್ತಾ ಭಯಭೀತನಾದಂತಹ ಅರ್ಜುನನ ಗೊಂದಲಗಳನ್ನು ನಿವಾರಿಸಿದ ಪರಮಾತ್ಮನು ಕೋ ಭವ ಅನುಗ್ರಹರೂಪೋ ಆಖ್ಯಾಹಿ ಮೇ. ಅಪ್ಪ ಶ್ರೀಕೃಷ್ಣ, ಕೋ ಭವ ಅನುಗ್ರಹರೂಪೋ, ಯಾವುದಪ್ಪ ಇದು? ಅತ್ಯಂತ ಭಯಾನಕವಾಗಿರುವಂತಹ ಈ ನಿನ್ನ ಉಗ್ರರೂಪ. ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ, ನಿನ್ನ ಪ್ರವೃತ್ತಿಯೇ ನನಗೆ ತಿಳಿಯದಾಗಿದೆ. ಇಷ್ಟು ಉಗ್ರ ರೂಪವನ್ನು ತಾಳಿದ್ದೀಯಲ್ಲ. ಪರಮಾತ್ಮನು ಹೇಳುತ್ತಾನೆ, ಕಾಲೋಸ್ಮಿ ಅರ್ಜುನ, ಕಾಲೋಸ್ಮಿ. ಪ್ರಳಯ ಕಾಲದಲ್ಲಿ ಪರಮಾತ್ಮನು ಹೇಗೆ ಉಗ್ರ ರೂಪವನ್ನು ತಾಳುತ್ತೇನೆ ಎಂಬುದಾಗಿ ತೋರಿಸಿದನೋ ಅಂತಹ ಮಹಾಕಾಲನ ರೂಪವನ್ನು ಅರ್ಜುನನು ನೋಡಿ ಭಯಭೀತನಾಗುತ್ತಾನೆ. ಮಾತೇ ವೃಥಾ ಮಾ ಚ ವಿಮೂಢ ಭಾವೋ ದೃಷ್ಟ್ವಾ ರೂಪಂ ಘೋರಮೀದೃಂಗಮೇದಂ ವ್ಯಪೇತಭಿಃ ಪ್ರೀತಮನಾಃ ಪುನಸ್ತ್ವಂ ತದೇವ ಮೇ ರೂಪಮಿದಂ ಪ್ರಪಶ್ಯ. ತದೇವ ಮೇ ರೂಪಮಿದಂ ಪ್ರಪಶ್ಯ. ಶ್ರೀಕೃಷ್ಣನು ಅರ್ಜುನನಿಗೆ ಧರ್ಮಬೋಧೆಯನ್ನು ಮಾಡುತ್ತಿರುವ ಸಮಯದಲ್ಲಿ ಪ್ರತಿ ಶ್ಲೋಕದಲ್ಲಿಯೂ ಪ್ರತಿ ಅಧ್ಯಾಯದಲ್ಲಿಯೂ ಅಭಯ ಹಸ್ತವನ್ನೇ ನೀಡುತ್ತಾ ಎಲ್ಲ ಭಯಗಳನ್ನು ಹೋಗಲಾಡಿಸುತ್ತಾ ಅರ್ಜುನನನ್ನು ಹುರಿದುಂಬಿಸುತ್ತಾ ಕ್ಷಾತ್ರ ತೇಜಸ್ಸನ್ನು ಅವನಲ್ಲಿ ಪ್ರಕಟಪಡಿಸಬೇಕೆಂದು ಸದಾಕಾಲವೂ ಅಭಯ ವಾಕ್ಯಗಳನ್ನೇ ಕೊಡುತ್ತಾ ಬಂದು ವಿಶ್ವರೂಪ ದರ್ಶನದಲ್ಲಿ ಒಮ್ಮೆಲೆ ಉಗ್ರ ರೂಪವನ್ನು ತಾಳಿದುದನ್ನು ಕಂಡು ಅರ್ಜುನನು ತಲ್ಲಣಿಸಿ ಹೋಗುತ್ತಾನೆ, ಭಯಭೀತನಾಗುತ್ತಾನೆ.
ಅವನ ಮಾತುಗಳಲ್ಲೇ ವ್ಯಕ್ತವಾಗುತ್ತಿರುವಂತಹ ಈ ಒಂದು ಘೋರವಾದ ರೂಪವನ್ನು ನೋಡಿ ನಿನಗೆ ಭಯವೂ ಆಗದಿರಲಿ, ಭ್ರಾಂತಿಯೂ ಆಗದಿರಲಿ. ಎಲೆ ಅರ್ಜುನ, ನೋಡು ನನ್ನನ್ನು, ನನ್ನ ಮೊದಲಿನ ರೂಪವನ್ನು, ಪ್ರಸನ್ನ ರೂಪವನ್ನು, ಮಾನವ ರೂಪವನ್ನು ನೋಡು ಎಂಬುದಾಗಿ ಅರ್ಜುನನಿಗೆ ಭಯವನ್ನು ತ್ಯಜಿಸಲು, ಕ್ಷಾತ್ರ ತೇಜಸ್ಸನ್ನು ಪ್ರಕಟಪಡಿಸಲು ಅನುಕೂಲವಾಗುವಂತೆ ಪ್ರಸನ್ನ ಚಿತ್ತನಾಗಿಯೇ ಶ್ರೀಕೃಷ್ಣನು ಕಾಣಿಸಿಕೊಳ್ಳುತ್ತಾನೆ. ಈ ಒಂದು ಅಧ್ಯಾಯದಲ್ಲಿ ಭಗವಂತನೇ ಈ ವಿಶ್ವವನ್ನು ಸೃಷ್ಟಿಸಿರುವುದು, ವ್ಯಾಪಿಸಿರುವುದು, ನಡೆಸಿಕೊಂಡು ಹೋಗುತ್ತಿರುವುದೆಂಬುದು ಸಾಮಾನ್ಯ ಮಾನವನ ವಾಕ್ಯಗಳಲ್ಲ, ನಿಜವಾದ ಭಗವದ್ ವಾಣಿ ಎಂಬುದಕ್ಕೆ ಸಾಕ್ಷಿಯಾಗಿ ಈ ವಿಶ್ವರೂಪ ದರ್ಶನ ಅನಾದಿ ಕಾಲದಿಂದಲೂ ಅಂತ್ಯಕಾಲದವರೆಗೂ, ಪ್ರಳಯ ಕಾಲದವರೆಗೂ ಶಾಶ್ವತವಾಗಿ ಮನಸ್ಸಿನಲ್ಲಿ ಉಳಿಯುವಂತೆ ಉಗ್ರ ರೂಪವನ್ನು, ಐಶ್ವರ್ಯ ರೂಪವನ್ನು, ವಿಶ್ವರೂಪವನ್ನು ತನ್ನ ಯೋಗಿ ಸಿದ್ಧಿಗಳಿಂದ ಭಗವಂತನು ಅರ್ಜುನನಂತೆ ಮಾನವಾದಿಗಳೆಲ್ಲರಿಗೂ ಪ್ರಕಟಪಡಿಸುತ್ತಾ ತನ್ನ ಅಭಯವನ್ನು ತೋರಿಸುತ್ತಿದ್ದಾನೆ. ಈ ಪ್ರಾಕೃತಿಕ ರೂಪವೇ ಭಯಾನಕವಾದದ್ದು. ಕವಿಗಳೆಲ್ಲರೂ ಪ್ರಕೃತಿಯನ್ನು ಎಷ್ಟೇ ಸೌಂದರ್ಯವೆಂದು ವರ್ಣಿಸಿದರೂ ಅದರ ಹಿಂದಿರುವ ಭಯಾನಕ ರೂಪ ಪ್ರತಿಯೊಬ್ಬನಿಗೂ ವೇದ್ಯವಾಗುತ್ತಲೇ ಇರುತ್ತದೆ. ಪ್ರಕೃತಿ ಏನೇ ಹೇಳಿದರೂ ಉಗ್ರ ರೂಪವನ್ನೇ ತಾಳುತ್ತದೆ, ಭಯವನ್ನೇ ಉಂಟು ಮಾಡುತ್ತದೆ. ಪುರುಷನಾದರೂ ಪ್ರಕೃತಿ ಪುರುಷರೆಂಬ ಭೇದವನ್ನು ತೋರಿಸಿದ ಪರಮಾತ್ಮನು ಪ್ರಾಕೃತಿಕವಾಗಿರುವಂತಹ ಈ ದೇಹದಲ್ಲಿ ಪುರುಷನೆಡೆಗೆ ಸಾಗುವಂಥವರಿಗೆ, ಎಲ್ಲರೂ ನಿದ್ರೆಯಲ್ಲಿ ಹೋಗುತ್ತಲೇ ಇರುತ್ತೇವೆ, ಆದರೆ ಜಾಗೃತವಾಗಿದ್ದಾಗ ಪ್ರಾಕೃತಿಕವಾಗಿ ಸೆಳೆಯಲ್ಪಟ್ಟು ಇಂದ್ರಿಯಗಳಿಂದ ಸೊರಗಿ ಕಷ್ಟಗಳನ್ನು, ಭಯವನ್ನು ಅನುಭವಿಸುತ್ತಾ ಎಲ್ಲರೂ ಜೀವಿಸುತ್ತಾರೆ. ಆದರೆ ಅಂತರ್ಮುಖಿಯಾಗಿ ಪುರುಷನೆಡೆಗೆ ಹೋಗುವವರೆಲ್ಲರಿಗೂ ಅತೀಂದ್ರಿಯ ಸುಖವು, ಶಾಶ್ವತ ಸುಖವು, ಪರಮಾರ್ಥ ಪ್ರಯೋಜನವು ಇದೆ ಎಂಬುದನ್ನು, ಪುರುಷನಾದ ನನ್ನೆಡೆಗೆ ಬನ್ನಿ ಎಂಬುದನ್ನು ಪರಮಾತ್ಮನು ಸ್ಪಷ್ಟವಾಗಿ ತೋರಿಸುತ್ತಾ ಸಾತ್ವಿಕ ಸ್ವರೂಪನಾಗಿರುವಂತಹ ಸ್ವಾಮಿಯು, ಶಾಂತಾಕಾರನಾಗಿರುವಂತಹ ಸ್ವಾಮಿಯು ಘೋರವಾದ ರೂಪವನ್ನು, ರಾಜಸ ರೂಪವನ್ನು ತಳೆಯುತ್ತಾನೆಂಬುದಾಗಿ ಸಂದೇಶವನ್ನು ಸಾರುತ್ತಾ ತನ್ನ ಈ ಉಗ್ರ ರೂಪವನ್ನು ಹಿಂತೆಗೆದುಕೊಳ್ಳುತ್ತಾನೆ. ಇದು ಸರ್ವೇ ಸಾಮಾನ್ಯ, ಎಲ್ಲರಲ್ಲಿಯೂ ಇರುವಂತಹ ಒಂದು ಸ್ಥಿತಿ. ಕೋಪೋದ್ರಿಕ್ತರಾದಾಗ ಪ್ರತಿಯೊಬ್ಬನೂ ಉಗ್ರ ರೂಪವೊಂದೇ ಕಾಣಿಸಿಕೊಳ್ಳುತ್ತಾರೆ. ಕೋಪವಿಲ್ಲದೆ ಉಗ್ರ ರೂಪ ಸಾಧ್ಯವೇ ಇಲ್ಲ. ರೋಷಾವೇಶಗಳು ಸದಾಕಾಲವೂ ಇರುವಂತಹ ವನ್ಯಮೃಗಗಳಲ್ಲಿ ಯಾವಾಗಲೂ ಉಗ್ರ ರೂಪವೇ ಇರುತ್ತದೆ. ಈ ರೂಪಗಳನ್ನು
ನೋಡಿ ಅನುಭವಿಸುತ್ತಿರುವ ಪ್ರತಿಯೊಬ್ಬನಿಗೂ ಅರ್ಥವಾಗುವುದೇನೆಂದರೆ, ಪರಮಸಾತ್ವಿಕ ಶಾಂತ ರೂಪದಿಂದ ಈ ಜಗತ್ತಿನಲ್ಲಿ ಯಾವ ದೇವರೂ ಕಾಣಿಸಿಕೊಳ್ಳುವುದಿಲ್ಲ. ಕಾಣಿಸಿಕೊಂಡರೆ ದುರ್ಬಲರಿಗೆ ಉಂಟಾಗುವ ಗತಿಯೇ ಉಂಟಾಗುತ್ತದೆ. ದುರ್ಬಲರು, ಅಬಲೆಯರು ಎಷ್ಟು ಕಷ್ಟಪಡುತ್ತಾರೆ ಈ ಪ್ರಪಂಚದಲ್ಲಿ ಎಂಬುದನ್ನು ಸ್ಪಷ್ಟವಾಗಿ ತೋರಿಸುವಂತಹ ಈ ಒಂದು ಸಂದೇಶ, ದೇವತಾದಿಗಳಾಗಿ ಎಲ್ಲರೂ ಮೊದಲು ಉಗ್ರರೂಪದ ಪರಿಚಯವನ್ನೇ ಕೊಡುತ್ತಾರೆ. ಪ್ರತಿಯೊಬ್ಬರಿಗೂ ಭಯವನ್ನೇ ಉಂಟು ಮಾಡಿಸುತ್ತಾರೆ. ನಾರಸಿಂಹನಾಗಿ ಕಾಣಿಸಿಕೊಂಡಂತಹ ಮಹಾವಿಷ್ಣುವು ಪ್ರಹ್ಲಾದನೇ ಭಕ್ತನಾದರೂ ಅವನ ಎದುರಿಗೆ ಅವರ ತಂದೆಯನ್ನು ವಧಿಸಲೋಸುಗುವಾಗಿ ಕಾಣಿಸಿದ್ದರಿಂದ ತಂದೆಯ ಆಸೆಯನ್ನು ಪೂರೈಸುವ ದೃಷ್ಟಿಯಿಂದ ಹಿರಣ್ಯಕಶಿಪುವಿಗೆ ಉಗ್ರ ನಾರಸಿಂಹ ರೂಪದಲ್ಲಿಯೇ ಕಾಣಿಸಿಕೊಳ್ಳುತ್ತಾನೆ. ಆ ನಂತರದಲ್ಲಿ ಸೌಮ್ಯ, ಶಾಂತ, ಸಾಧಾರಣ, ಪ್ರಸನ್ನ ರೂಪದಲ್ಲಿ ಪ್ರಹ್ಲಾದನಿಗೆ ವರಗಳನ್ನು ಕೊಡುತ್ತಾ ಆಶೀರ್ವದಿಸುತ್ತಾನೆ. ಇದು ದಿವ್ಯ ವ್ಯವಸ್ಥೆಯ ಕ್ರಮವೇ ಹೀಗೆ. ಉಗ್ರವನ್ನು, ಘೋರವನ್ನು ನೋಡಿದಾಕ್ಷಣ ಎಲ್ಲರಿಗೂ ಭಯಭೀತರಾಗುತ್ತಾರೆ. ಆ ಭಾವಗಳಲ್ಲಿರುವ ವ್ಯತ್ಯಾಸಗಳನ್ನು ತಿಳಿಸುವುದಕ್ಕಾಗಿಯೇ ರಾಜಸ ರೂಪವನ್ನು ಧರಿಸಬೇಕಾಗುತ್ತದೆ ಮಹಾವಿಷ್ಣುವಿಗೆ. ಶಾಂತಾಕಾರಂ ಭುಜಗಶಯನಂ ಯಾಕೆ? ಅದೇ ಒಂದು ರೀತಿಯ ಭಯ ಉಂಟು ಮಾಡುವಂತಹ ಭುಜಗಶಯನನಾಗಿರುವಂತಹ ಭಗವಂತನು ತನ್ನ ಮೂಲ ರೂಪದಲ್ಲಿ ಶಾಂತಾಕಾರವಾಗಿ ಶಾಶ್ವತ ಸುಖವನ್ನು ಎಲ್ಲರಿಗೂ ಕೊಡುವಂಥವನಾಗಿರ್ತಾನೆ ಎಂಬ ದಿವ್ಯ ಸಂದೇಶವನ್ನು ವಿಶ್ವರೂಪ ದರ್ಶನದ ಮೂಲಕ ಅರ್ಜುನನಿಗೆ ತೋರಿಸಿ ತನ್ನ ಪ್ರಸನ್ನ ರೂಪಕ್ಕೆ ಮರಳಿ ಬರುತ್ತಾನೆ. ಹೀಗೆ ಸಂಜಯನು ಧೃತರಾಷ್ಟ್ರನಿಗೆ ಶ್ರೀಕೃಷ್ಣನು ತೋರಿಸಿದ ವಿಶ್ವರೂಪದ ಬಗ್ಗೆ ಮಾಹಿತಿಯನ್ನು ಕೊಡುತ್ತಾ, ಇತ್ಯರ್ಜುನಂ ವಾಸುದೇವಸ್ತಥೋಕ್ತ್ವಾ ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ ಆಶ್ವಾಸಯಾಮಾಸ ಚ ಭೀತಮೇನಂ ಭೂತ್ವಾ ಪುನಃ ಸೌಮ್ಯವಪುಃ ಸೌಮ್ಯವಾದ ಪ್ರಸನ್ನ ರೂಪದಲ್ಲಿ ಮಹಾತ್ಮ ಸೌಮ್ಯ ರೂಪದಲ್ಲಿಯೇ ಯಾವಾಗಲೂ ಕಾಣಿಸುತ್ತಿದ್ದಂತಹ ಶ್ರೀಕೃಷ್ಣನು ಮಹಾತ್ಮನು ಎಂಬುದಕ್ಕೆ ಈ ವಿಶ್ವರೂಪವೇ ಸಾಕ್ಷಿ. ನಾರಾಯಣ. ಹೀಗೆ ಅರ್ಜುನನನ್ನು ಕುರಿತು ಶ್ರೀಕೃಷ್ಣನು ಹೇಳುತ್ತಾ ಪುನಃ ತನ್ನ ಪ್ರಸನ್ನ ರೂಪವನ್ನು ತೋರಿಸುತ್ತಾ, ಮಹಾತ್ಮನು ಇಡೀ ವಿಶ್ವಕ್ಕೆ ಒಡೆಯನು, ಸರ್ವಶಕ್ತನು, ಎಲ್ಲ ರೀತಿಯಲ್ಲೂ ಸರ್ವಶಕ್ತನು ಆಗಿದ್ದಾಗ್ಯೂ ಮಹಾತ್ಮನಾದ ಕಾರಣದಿಂದ ಸೌಮ್ಯ ರೂಪವನ್ನೇ ತೋರಿಸುತ್ತಾ ಅರ್ಜುನನ ಭೀತಿಯನ್ನು ಹೋಗಲಾಡಿಸುತ್ತಾನೆ ಎಂಬಲ್ಲಿಗೆ ವಿರಮಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು.